ಅಲ್ಲ ಕಂಡ್ರು, ಸೌಜನ್ಯ ವಿಚಾರದಲ್ಲಿ ಇಷ್ಟೆಲ್ಲ ಸಾಕ್ಷಿಗಳು ಆಚೆ ಬರ್ತಿದ್ರು, ಇನ್ನೂ ನೀವು ನೆಗೆಟಿವ್ ಕಾಮೆಂಟ್ಸ್, ನೆಗೆಟಿವ್ ಡಿಎಮ್ಸ್ ಮಾಡ್ಕೊಂಡಿದ್ದೀರಲ್ಲ, ನಿಮ್ಮಂತವ್ರಿಗೆಲ್ಲ ಏನ್ ಹೇಳ್ಬೇಕು ಅಂತ ನನಗೆ ಅರ್ಥ ಆಗ್ತಿಲ್ಲ. ಫಸ್ಟ್ ಆಫ್ ಆಲ್ ನಾನು ನೆಗೆಟಿವ್ ಕಮೆಂಟ್ಸ್ ಅಷ್ಟು ಇಂಪಾರ್ಟೆನ್ಸ್ ಕೊಡಲ್ಲ, ಬಟ್ ಆದ್ರೆ ಇದು ಸೌಜನ್ಯ ವಿಚಾರದಲ್ಲಿ ಇನ್ನೂ ನೆಗೆಟಿವ್ ಕಮೆಂಟ್ಸ್, ಅಷ್ಟು ಸಾಕ್ಷಿಗಳು ಆಚೆ ಬಂದ್ರು ನೆಗೆಟಿವ್ ಕಮೆಂಟ್ಸ್ ಬರ್ತಿದ್ರೆ ನಾನು ಸ್ವಲ್ಪ ಹರ್ಟ್ ಆಗ್ತಿದೆ. ಅದಕ್ಕೋಸ್ಕರ ಮಾತಾಡ್ತಿರೋ. 1000 ಜನಕ್ಕಿಂತ ಹೆಚ್ಚು ಜನರನ್ನ ಭೀಮಾ ಅವ್ರ ಕೈಯಲ್ಲಿ ಮಣ್ಣು ಮಾಡ್ಸಿದ್ದಾರೆ ಅಂತಂದ್ರೆ ಅವ್ರೇನ್ ಮನುಷ್ಯರ, ರಾಕ್ಷಸರ ಅಂತವ್ರನ್ನ ಹೋಗ್ಬಿಟ್ಟು ನೀವೇನಕ್ಕೆ ಸಪೋರ್ಟ್ ಮಾಡ್ತಿದ್ದೀರಾ? ಆ 1000 ಜನದಲ್ಲಿ ಬರೀ ಆ ಊರ್ನವ್ರು ಮಾತ್ರ ಇಲ್ಲ, ಆ ಮಂಜುನಾಥನ ದರ್ಶನ ಮಾಡೋಣ ಅಂತ ಬೇರೆ ಬೇರೆ ಊರುಗಳಿಂದ ಬಂದಿರುವಂತ ಹೆಣ್ಮಕ್ಳು ಕೂಡ ಇದ್ರು. ಆ 1000 ಜನರಲ್ಲಿ ನಮ್ಮ ಫ್ಯಾಮಿಲಿ ಯಾರಾದ್ರೂ ಒಬ್ರು, ಮೀನ್ಸ್ ನಮ್ಮ ದೂರದ ಸಂಬಂಧನೇ ಆಗ್ಲಿ, ಯಾರಾದ್ರೂ ಒಬ್ರು ಇದ್ದಾರೆ ಅಂತಂದ್ರು ಹೆಂಗಾಗ್ಬೇಡ. ಆ ಭೀಮಾ ಅವ್ರು ಓದಾಕಿರೋದು 1000 ಜನ, 95ಕ್ಕಿಂತ ಮುಂಚೆ ಯಾರು ಮಾಡ್ತಾ ಇದ್ರು. ಇವ್ರು ಭೀಮಾ ಅವ್ರು ಬಿಟ್ಟೋದಾಗಿಂದ ಯಾರು ಮಾಡ್ತಿದ್ದಾರೆ? ಯೋಚನೆ ಮಾಡಿದ್ದೀರಾ? ಫ್ಯಾಮಿಲಿಗಳಿಲ್ವ ನಮ್ಗೆ? ನೆಗೆಟಿವ್ ಕಮೆಂಟ್ಸ್, ನೆಗೆಟಿವ್ ಏನ್ ಸಿಗುತ್ತೆ ನಿಮ್ಗೆ? ಇನ್ನು ನನ್ನ ಕಂಟೆಂಟ್ ಕ್ರಿಯೇಟರ್ಸ್ಗೆ ವಾಯ್ಸ್ ರೇಸ್ ಮಾಡಿ, ಇವತ್ತೇ ಮಾಡಿ, ಇವತ್ತಲ್ಲಿದ್ರೆ ಇನ್ಯಾವತ್ತೂ ಅಲ್ಲ. ಇದಕ್ಕೂ ಮುಂಚೆ ನಾವು ಸಮೀರ್ಗೆ ಸಪೋರ್ಟ್ ಮಾಡೋಣ ಅಂತ ವಿಡಿಯೋ ಮಾಡಿದ್ದು, ಸಮೀರ್ಗೆ ಸಪೋರ್ಟ್ ಸಿಕ್ಕಿದೆ. ಈಗ ಸೌಜನ್ಯ ಮತ್ತು ಆ 1000 ಜನ ಏನಿದ್ದಾರೆ ಅವ್ರಿಗೆಲ್ಲ ನ್ಯಾಯ ಕೊಡ್ಸೋ ವಿಡಿಯೋ ಮಾಡೋಣ. ನಾವೆಲ್ಲ ಕೈ ಜೋಡಿಸಿದ್ರೆ ನ್ಯಾಯ ಅಲ್ಲ, ದಂಡಯಾತ್ರೆ ಮಾಡ್ಬಿಡ್ಬೋದು. ಯೋಚನೆ ಮಾಡಿ, ಕೈ ಜೋಡಿಸಿ. ಜಸ್ಟಿಸ್ ಫಾರ್ ಸೌಜನ್ಯ.